Hello students, how are you? Hope you are doing good. Now let us start our auditing class. So ನಮ್ಮ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್. ಕನ್ನಡದಲ್ಲಿ ಲೆಕ್ಕ ಪರಿಶೋಧನಾ ಶಾಸ್ತ್ರದ ಮೂಲ ತತ್ವಗಳು ಮತ್ತು ಆಚರಣೆ, ಇದು ನಮ್ಮ ಸಬ್ಜೆಕ್ಟ್ ಹೆಸರು. ಹಾಗಾದರೆ ನಾವು ಮೊದಲನೇ ಚಾಪ್ಟ್ರಿಗೆ ಬರೋಣ. ಮೊದಲನೇ ಚಾಪ್ಟ್ರು ಏನು ಹೇಳುತ್ತಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಆಡಿಟಿಂಗ್. ಹಂಗಂದರೆ ಆಡಿಟಿಂಗ್ ಅಂದರೆ ಏನು? ವಾಟ್ ಈಸ್ ಆಡಿಟಿಂಗ್? ನಾವು ಆಡಿಟಿಂಗ್ ಅನ್ನೋ ಕಾನ್ಸೆಪ್ಟನ್ನ ತಿಳ್ಕೊಳಕ್ಕೆ ಮುಂಚೆ ಈ ಆಡಿಟಿಂಗ್ನ ಎವಲ್ಯೂಷನು ಅಂದರೆ ಈ ಲೆಕ್ಕ ಪರಿಶೋಧನೆಯ ಮೂಲ ಅದು ಹೆಂಗೆ ಬಂತು, ಆ ಪದ ಎಲ್ಲಿಂದ ಬಂತು, ಎಲ್ಲಿಂದ ಅದರ ಬೇಸ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಲೆಕ್ಕ ಪರಿಶೋಧನೆಯ ಮೂಲ ಅಥವಾ ಎವಲ್ಯೂಷನ್. ಲೆಕ್ಕ ಪರಿಶೋಧನೆ ಎಂಬುದು ಆಂಗ್ಲ ಭಾಷೆಯ ಆಡಿಟ್, ಇಂಗ್ಲೀಷಲ್ಲಿ AUDIT ಆಡಿಟ್ ಎಂಬ ಪದದ ಸರಿಸಮಾನ ಕನ್ನಡ ಪದ. ಆಡಿಟ್ ಎಂಬ ಪದವನ್ನು ಲ್ಯಾಟಿನ್ ಭಾಷೆಯ ಅಡೈರ್, ಇಂಗ್ಲೀಷಲ್ಲಿ AUDIRE ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಅಡೈರ್ ಎಂದರೆ ಕೇಳು ಅಥವಾ ಆಲಿಸು ಎಂದರ್ಥ. ಪ್ರಾಚೀನ ಕಾಲದಲ್ಲಿ ಅಂದರೆ ಹಳೆ ಕಾಲದಲ್ಲಿ ವ್ಯಾಪಾರಸ್ಥರಿಗೆ ಅಂದರೆ ಬಿಸ್ನೆಸ್ ಪೀಪಲ್ಗೆ, ವ್ಯಾಪಾರ ಮಾಡೋರಿಗೆ ತಮ್ಮ ಲೆಕ್ಕದ ಪುಸ್ತಕಗಳನ್ನು ಬರೆಯುವ ಗುಮಾಸ್ತರ ಮೇಲೆ ಅಪನಂಬಿಕೆಯಾದಾಗ, ಅಂದರೆ ಆ ಬಿಸ್ನೆಸ್ಸಲ್ಲಿ ಯಾರು ಬುಕ್ಸ್ ಆಫ್ ಅಕೌಂಟ್ಸು ಲೆಕ್ಕ ಪುಸ್ತಕಗಳನ್ನು ಬರಿತಾ ಇದ್ರೋ ಅವ್ರ ಮೇಲೆ ಅವರಿಗೆ ನಂಬಿಕೆ ಇಲ್ಲದಿದ್ದಾಗ, ಅಂದರೆ ಅಪನಂಬಿಕೆ ಬಂದಾಗ ಅವುಗಳನ್ನು ಪರಿಶೋಧಿಸಿ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲು ಅವರು ಕೆಲವು ವ್ಯಕ್ತಿಗಳನ್ನು ನೇಮಿಸುತ್ತಿದ್ದರು. ಅಂದರೆ ಅವರು ಬರೆದಿರುವಂತಹ ಬುಕ್ಸ್ ಆಫ್ ಅಕೌಂಟ್ಸು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಚೆಕ್ ಮಾಡೋಕ್ಕೆ ಒಬ್ಬ ಸಪರೇಟ್ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡ್ತಾಯಿದ್ರು. ಈ ವ್ಯಕ್ತಿಗಳು ಗುಮಾಸ್ತರನ್ನು ಕರೆದು ಲೆಕ್ಕಪತ್ರಗಳ ಬಗೆಗೆ ಅವರು ಹೇಳುವುದನ್ನು ಕೇಳುತ್ತಿದ್ದರು ಮತ್ತು ನಂತರ ಅವುಗಳ ಸತ್ಯಾಸತ್ಯತೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೊಡುತ್ತಿದ್ದರು. ಹೀಗೆ ಆ ವ್ಯಕ್ತಿಗಳು ಲೆಕ್ಕಪತ್ರಗಳನ್ನು ಪರಿಶೋಧಿಸುತ್ತಿದ್ದುದರಿಂದ ಅವರು ಲೆಕ್ಕ ಪರಿಶೋಧಕರೆಂದು ಅಥವಾ ಆಡಿಟರ್ಸ್, ಮತ್ತು ಅವರು ಮಾಡುವ ಈ ಕಾರ್ಯಕ್ಕೆ ಲೆಕ್ಕ ಪರಿಶೋಧನೆ ಅಥವಾ ಆಡಿಟಿಂಗ್ ಎಂದು ಕರೆಯಲಾಯಿತು. ಅಂದರೆ ಸ್ಟೂಡೆಂಟ್ಸ್, ಇಟ್ ಈಸ್ ವೆರಿ ಸಿಂಪಲ್. ಯಾರು ಒಂದು ಸಂಸ್ಥೆಯ ಅಥವಾ ಒಂದು ಬಿಸ್ನೆಸ್ಸು ಅಥವಾ ಯಾವುದೇ ಆರ್ಗನೈಸೇಷನ್ನ ಬುಕ್ಸ್ ಆಫ್ ಅಕೌಂಟ್ಸ್ನ ಚೆಕ್ ಮಾಡ್ತಾರೋ ಅಂಥ ವ್ಯಕ್ತಿಗೆ ನಾವು ಆಡಿಟರ್ ಅಂತೀರಿ. ಸಿಂಪಲಾಗಿ ಹೇಳೋದಾದರೆ ಆಡಿಟರ್ ಅಂದರೆ ಯಾರಪ್ಪ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್. ಸೊ ಈ ಆಡಿಟರು ತಾವು ಬುಕ್ಸ್ ಆಫ್ ಅಕೌಂಟ್ಸ್ನ ಚೆಕ್ ಮಾಡ್ತಾರಲ್ವಾ, ಆ ಚೆಕ್ ಮಾಡುವಂತಹ ಒಂದು ಕಾರ್ಯಕ್ಕೆ ನಾವು ಆಡಿಟಿಂಗ್ ಅಂತ ನಾವು ಕರಿತೀರಿ. ಸೊ ಹಾಗಾದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಾವು ಈ ಲೆಕ್ಕ ಪರಿಶೋಧನೆಯ ಮೂಲವನ್ನು ತಿಳ್ಕೊಂಡ್ರಿ. ಹಾಗಾದರೆ ಇವಾಗ ನಾವು ಅದರ ಒಂದು ಡೆಫಿನೇಷನ್ನ ತಿಳ್ಕೊಳ್ಳೋಣ. ಈಗ ನಾವು ಅದರ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ನ ತಿಳ್ಕೊಳ್ಳೋಣ. ಇಲ್ಲಿ LR ಡಿಕ್ಸಿ ಪ್ರಕಾರ ಲೆಕ್ಕ ಪರಿಶೋಧನೆಯ ವ್ಯಾಖ್ಯೆ LR ಡಿಕ್ಸಿ ಪ್ರಕಾರ ನಾವು ಡಿಕ್ಸಿದು ಬಂದು ಡೆಫಿನೇಷನ್ ಆಗುತ್ತೆ. ಅದಕ್ಕೆ ಮುಂಚೆ ನಾವು ಮೀನಿಂಗ್ ತಿಳ್ಕೊಳ್ಳೋಣ. ಲೆಕ್ಕ ಪರಿಶೋಧನೆಯ ಮೀನಿಂಗ್ ತಿಳ್ಕೊಳ್ಳೋಣ. ಮೀನಿಂಗ್ ಏನಪ್ಪ ಅಂದರೆ, ಗಮನ ಇಟ್ಟು ಕೇಳಿ, ಒಂದು ವ್ಯವಹಾರಿ ಸಂಸ್ಥೆಯ ಲೆಕ್ಕದ ಪುಸ್ತಕಗಳಲ್ಲಿನ ದಾಖಲೆಗಳ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಅರ್ಹನಾದ ಒಬ್ಬ ಸ್ವತಂತ್ರ ವ್ಯಕ್ತಿಯಿಂದ ಅದರ ಲೆಕ್ಕ ಪುಸ್ತಕಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸುವುದೇ ಲೆಕ್ಕ ಪರಿಶೋಧನೆಯಾಗಿದೆ.
ವೆರಿ ಸಿಂಪಲ್. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ರಿ. ಹಾಗಾದರೆ LR ಡಿಕ್ಸಿ ಅವ್ರ ಪ್ರಕಾರ ಆಡಿಟಿಂಗ್ ಅಂದರೆ ಏನು, ಲೆಕ್ಕ ಪರಿಶೋಧನೆ ಅಂದರೆ ಏನು? ಡೆಫಿನೇಷನ್ನು ಸ್ಟೂಡೆಂಟ್ಸ್ 2 ಮಾರ್ಕ್ಸ್ ಕೇಳ್ತಾರೆ. ಮೀನಿಂಗ್ ಆಫ್ ಆಡಿಟಿಂಗ್ ಅಥವಾ ಡೆಫಿನೇಷನ್ ಆಫ್ ಆಡಿಟಿಂಗ್. LR ಡಿಕ್ಸಿ ಅವರ ಪ್ರಕಾರ ವ್ಯವಹಾರಗಳು ಲೆಕ್ಕದ ಪುಸ್ತಕಗಳಲ್ಲಿ ಸರಿಯಾಗಿ ದಾಖಲಾಗಿವೆಯೇ ಮತ್ತು ಪೂರ್ಣವಾಗಿವೆಯೇ ಎಂಬುದನ್ನು ತಿಳಿದುಕೊಳ್ಳಲು ಲೆಕ್ಕ ಪರಿಶೋಧಕರು ಲೆಕ್ಕ ಪತ್ರಗಳನ್ನು ಪರೀಕ್ಷಿಸುವ ಕಾರ್ಯವೇ ಲೆಕ್ಕ ಪರಿಶೋಧನೆಯಾಗಿದೆ. ಇನ್ನೊಂದು ಸಲ ಹೇಳ್ತೀನಿ, ವ್ಯವಹಾರಗಳು ಲೆಕ್ಕದ ಪುಸ್ತಕಗಳಲ್ಲಿ ಸರಿಯಾಗಿ ದಾಖಲಾಗಿವೆಯೇ ಮತ್ತು ಪೂರ್ಣವಾಗಿವೆಯೇ ಎಂಬುದನ್ನು ತಿಳಿದುಕೊಳ್ಳಲು ಲೆಕ್ಕ ಪರಿಶೋಧಕರು ಲೆಕ್ಕಪತ್ರಗಳನ್ನು ಪರೀಕ್ಷಿಸುವ ಕಾರ್ಯವೇ ಲೆಕ್ಕ ಪರಿಶೋಧನೆಯಾಗಿದೆ. ಹಾಗಾದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಓವರಾಲ್ ಹೇಳೋದಾದರೆ ಆಡಿಟಿಂಗ್ ಮೀನ್ಸ್ ಚೆಕಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಓಕೆ, ಸೊ ವೆರಿ ಸಿಂಪಲ್. ಲೆಕ್ಕ ಪರಿಶೋಧಕರಂದರೆ ತಾವು ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡುವಂಥ ಪ್ರಕ್ರಿಯೆ.